ನಮಸ್ಕಾರ ಸ್ನೇಹಿತರೆ, ಪರೀಕ್ಷೆಯಲ್ಲಿ ಸಂವಿಧಾನದ ಈ ಪ್ರಶ್ನೆಗಳು ಬಂದೇ ಬರುತ್ತವೆ. ಸ್ಕಿಪ್ ಮಾಡಬೇಡಿ. ಇವತ್ತಿನ 30 ಡೇಸ್ ಜಿಕೆ ಚಾಲೆಂಜ್ ಅನ್ನು ಶುರು ಮಾಡೋಣ. ಭಾರತದ ಸಂವಿಧಾನದ ಯಾವ ಭಾಗವನ್ನು ಮ್ಯಾಗ್ನಾ ಕಾರ್ಟಾ ಎಂದು ಕರೆಯಲಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ಭಾಗ 1, ಬಿ ಭಾಗ 2, ಸಿ ಭಾಗ 3, ಡಿ ಭಾಗ 4. ಸರಿಯಾದ ಉತ್ತರ ಆಪ್ಷನ್ ಸಿ ಭಾಗ 3. ಸಂವಿಧಾನದ 12ರಿಂದ 35ರವರೆಗಿನ ವಿಧಿಗಳು ಮೂಲಭೂತ ಹಕ್ಕುಗಳ ಬಗ್ಗೆ ತಿಳಿಸುತ್ತವೆ. ಇದನ್ನು ಅಮೆರಿಕ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಪ್ರಸ್ತುತ ಭಾರತೀಯರಿಗೆ ಎಷ್ಟು ಮೂಲಭೂತ ಹಕ್ಕುಗಳು ಲಭ್ಯವಿವೆ? ನಿಮ್ಮ ಆಪ್ಷನ್ಸ್: ಎ 7, ಬಿ 6, ಸಿ 8, ಡಿ 5. ಸರಿಯಾದ ಉತ್ತರ ಆಪ್ಷನ್ ಬಿ 6. ಆರಂಭದಲ್ಲಿ 7 ಹಕ್ಕುಗಳಿದ್ದವು, ಆದರೆ ಆಸ್ತಿ ಹಕ್ಕನ್ನು ತೆಗೆದುಹಾಕಿದ ನಂತರ ಈಗ ಕೇವಲ 6 ಮಾತ್ರ ಇವೆ. ಸಮಾನತೆಯ ಹಕ್ಕನ್ನು ಯಾವ ವಿಧಿಗಳಿಂದ ಗುರುತಿಸಬಹುದು? ನಿಮ್ಮ ಆಪ್ಷನ್ಸ್: ಎ 14ರಿಂದ 18, ಬಿ 19ರಿಂದ 22, ಸಿ 25ರಿಂದ 28, ಡಿ 29ರಿಂದ 30. ಸರಿಯಾದ ಉತ್ತರ ಆಪ್ಷನ್ ಎ 14ರಿಂದ 18. ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಎಂಬುದು ನಮ್ಮ ಪ್ರಜಾಪ್ರಭುತ್ವದ ಅಡಿಪಾಯ. ಅಸ್ಪೃಶ್ಯತೆ ನಿವಾರಣೆಗೆ ಸಂಬಂಧಿಸಿದ ವಿಧಿ ಯಾವುದು? ನಿಮ್ಮ ಆಪ್ಷನ್ಸ್: ಎ ವಿಧಿ 15, ಬಿ ವಿಧಿ 16, ಸಿ ವಿಧಿ 17, ಡಿ ವಿಧಿ 18. ಸರಿಯಾದ ಉತ್ತರ ಆಪ್ಷನ್ ಸಿ ವಿಧಿ 17. ಸಮಾಜದಲ್ಲಿ ಸಮಾನತೆ ತರಲು ಈ ವಿಧಿ ಬಹಳ ಮುಖ್ಯ. ಇದನ್ನು ಉಲ್ಲಂಘಿಸುವುದು ಶಿಕ್ಷಾರ್ಹ ಅಪರಾಧ. ಪತ್ರಿಕಾ ಸ್ವಾತಂತ್ರ್ಯವು ಸಂವಿಧಾನದ ಯಾವ ವಿಧಿಯಲ್ಲಿ ಅಡಗಿದೆ? ನಿಮ್ಮ ಆಪ್ಷನ್ಸ್: ಎ ವಿಧಿ 19(1)(a), ಬಿ ವಿಧಿ 21, ಸಿ ವಿಧಿ 25, ಡಿ ವಿಧಿ 32. ಸರಿಯಾದ ಉತ್ತರ ಆಪ್ಷನ್ ಎ ವಿಧಿ 19(1)(a). ಮುಂದಿನ ಪ್ರಶ್ನೆ ಬಹಳ ಜನರಿಗೆ ಕನ್ಫ್ಯೂಸ್ ಆಗುತ್ತೆ. ಆಸ್ತಿ ಹಕ್ಕು ಈಗ ಎಲ್ಲಿದೆ ಅಂತ ನಿಮಗೆ ಗೊತ್ತಾ? ಬನ್ನಿ ನೋಡೋಣ. 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಹಕ್ಕು ನೀಡುವ ವಿಧಿ ಯಾವುದು? ನಿಮ್ಮ ಆಪ್ಷನ್ಸ್: ಎ ವಿಧಿ 20, ಬಿ ವಿಧಿ 21(a), ಸಿ ವಿಧಿ 22, ಡಿ ವಿಧಿ 23. ಸರಿಯಾದ ಉತ್ತರ ಆಪ್ಷನ್ ಬಿ ವಿಧಿ 21(a). ಇದನ್ನು 2002ರ 86ನೇ ತಿದ್ದುಪಡಿಯ ಮೂಲಕ ಸೇರಿಸಲಾಯಿತು. ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ಯಾವಾಗ ತೆಗೆದುಹಾಕಲಾಯಿತು? ನಿಮ್ಮ ಆಪ್ಷನ್ಸ್: ಎ 1976, ಬಿ 1978, ಸಿ 1980, ಡಿ 1992. ಸರಿಯಾದ ಉತ್ತರ ಆಪ್ಷನ್ ಬಿ 1978. ಸ್ನೇಹಿತರೆ, ನೀವು ಸೀರಿಯಸ್ ಆಗಿ ಎಕ್ಸಾಮ್ ಪ್ರಿಪರೇಷನ್ ಮಾಡ್ತಿದ್ರೆ ಸಂವಿಧಾನದ ಇಂತಹ ಆಳವಾದ ವಿಷಯಗಳಿರುವ ಬೆಸ್ಟ್ ಜಿಕೆ ಪುಸ್ತಕದ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೇನೆ. ಖಂಡಿತ ಚೆಕ್ ಮಾಡಿ. ಸುಪ್ರೀಂ ಕೋರ್ಟ್ ಯಾವ ವಿಧಿಯ ಅಡಿಯಲ್ಲಿ ರಿಟ್ ಹೊರಡಿಸುತ್ತದೆ? ನಿಮ್ಮ ಆಪ್ಷನ್ಸ್: ಎ ವಿಧಿ 226, ಬಿ ವಿಧಿ 32, ಸಿ ವಿಧಿ 14, ಡಿ ವಿಧಿ 30. ಸರಿಯಾದ ಉತ್ತರ ಆಪ್ಷನ್ ಬಿ ವಿಧಿ 32. ಡಾಕ್ಟರ್ BR ಅಂಬೇಡ್ಕರ್ ಅವರು ಈ 32ನೇ ವಿಧಿಯನ್ನು ಸಂವಿಧಾನದ ಹೃದಯ ಮತ್ತು ಆತ್ಮ ಎಂದು ಕರೆದಿದ್ದಾರೆ. ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಯಾವ ವಿಧಿಗಳಲ್ಲಿ ಕಂಡುಬರುತ್ತದೆ? ನಿಮ್ಮ ಆಪ್ಷನ್ಸ್: ಎ 14ರಿಂದ 18, ಬಿ 19ರಿಂದ 22, ಸಿ 25ರಿಂದ 28, ಡಿ 23ರಿಂದ 24. ಸರಿಯಾದ ಉತ್ತರ ಆಪ್ಷನ್ ಸಿ ವಿಧಿ 25ರಿಂದ 28. ಭಾರತೀಯ ಸಂವಿಧಾನದ ವಿಧಿ 25ರಿಂದ 28ರವರೆಗೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನು ಖಾತರಿಪಡಿಸಲಾಗಿದೆ. ಬಲವಂತದ ದುಡಿಮೆ ಮತ್ತು ಮಾನವ ಮಾರಾಟವನ್ನು ನಿಷೇಧಿಸುವ ವಿಧಿ ಯಾವುದು? ನಿಮ್ಮ ಆಪ್ಷನ್ಸ್: ಎ ವಿಧಿ 23,
ಬಿ ವಿಧಿ 24, ಸಿ ವಿಧಿ 25, ಡಿ ವಿಧಿ 26. ಸರಿಯಾದ ಉತ್ತರ ಆಪ್ಷನ್ ಎ ವಿಧಿ 23. ಇದು ಶೋಷಣೆಯ ವಿರುದ್ಧದ ಹಕ್ಕಿನ ಒಂದು ಪ್ರಮುಖ ಭಾಗವಾಗಿದೆ. ಅಲ್ಪಸಂಖ್ಯಾತರ ಹಿತಾಸಕ್ತಿಗಳ ರಕ್ಷಣೆಗೆ ಸಂಬಂಧಿಸಿದ ವಿಧಿ ಯಾವುದು? ನಿಮ್ಮ ಆಪ್ಷನ್ಸ್: ಎ ವಿಧಿ 27, ಬಿ ವಿಧಿ 28, ಸಿ ವಿಧಿ 29, ಡಿ ವಿಧಿ 31. ಸರಿಯಾದ ಉತ್ತರ ಆಪ್ಷನ್ ಸಿ 29ನೆಯ ವಿಧಿ. ಇದು ಧಾರ್ಮಿಕ ಮತ್ತು ಭಾಷಾ ಅಲ್ಪಸಂಖ್ಯಾತರು ತಮ್ಮ ವಿಶಿಷ್ಟ ಭಾಷೆ, ಲಿಪಿ ಮತ್ತು ಸಂಸ್ಕೃತಿಯನ್ನು ರಕ್ಷಿಸಿಕೊಳ್ಳುವ ಹಕ್ಕನ್ನು ಖಾತರಿಪಡಿಸುತ್ತದೆ. ಹೈಕೋರ್ಟ್ ರಿಟ್ ಹೊರಡಿಸುವ ಅಧಿಕಾರ ಹೊಂದಿರುವ ವಿಧಿ ಯಾವುದು? ನಿಮ್ಮ ಆಪ್ಷನ್ಸ್: ಎ ವಿಧಿ 32, ಬಿ ವಿಧಿ 226, ಸಿ ವಿಧಿ 124, ಡಿ ವಿಧಿ 214. ಸರಿಯಾದ ಉತ್ತರ ಆಪ್ಷನ್ ಬಿ ವಿಧಿ 226. ಈ ವಿಧಿಯ ಅಡಿಯಲ್ಲಿ ಹೈಕೋರ್ಟ್ಗಳು ಮೂಲಭೂತ ಹಕ್ಕುಗಳ ಜಾರಿಗಾಗಿ ಮತ್ತು ಇತರ ಕಾನೂನುಗಳ ಉದ್ದೇಶಗಳಿಗಾಗಿ ರಿಟ್ಗಳನ್ನು ಹೊರಡಿಸಬಹುದು. ತುರ್ತು ಪರಿಸ್ಥಿತಿಯ ಸಮಯದಲ್ಲಿಯೂ ರದ್ದುಪಡಿಸಲಾಗದ ವಿಧಿಗಳು ಯಾವುವು? ನಿಮ್ಮ ಆಪ್ಷನ್ಸ್: ಎ 14 ಮತ್ತು 15, ಬಿ 18 ಮತ್ತು 19, ಸಿ 20 ಮತ್ತು 21, ಡಿ 22 ಮತ್ತು 23. ಸರಿಯಾದ ಉತ್ತರ ಆಪ್ಷನ್ ಸಿ 20 ಮತ್ತು 21. ಈ ಎರಡು ವಿಧಿಗಳು ನಾಗರಿಕರ ಅತ್ಯಂತ ಮೂಲಭೂತವಾದ ಜೀವ ಮತ್ತು ಸ್ವಾತಂತ್ರ್ಯದ ಹಕ್ಕನ್ನು ಖಾತರಿಪಡಿಸುತ್ತವೆ. ಸೈನಿಕರಿಗೆ ಅಥವಾ ಸಶಸ್ತ್ರ ಪಡೆಗಳಿಗೆ ಸಂಬಂಧಿಸಿದಂತೆ ಮೂಲಭೂತ ಹಕ್ಕುಗಳನ್ನು ಮಾರ್ಪಡಿಸುವ ಅಧಿಕಾರ ಯಾರಿಗಿದೆ? ನಿಮ್ಮ ಆಪ್ಷನ್ಸ್: ಎ ರಾಷ್ಟ್ರಪತಿ, ಬಿ ಸಂಸತ್ತು, ಸಿ ಸುಪ್ರೀಂ ಕೋರ್ಟ್, ಡಿ ರಕ್ಷಣಾ ಸಚಿವರು. ಸರಿಯಾದ ಉತ್ತರ ಆಪ್ಷನ್ ಬಿ ಸಂಸತ್ತು. ಸಂಸತ್ತು ಈ ವಿಧಿಯ ಅಡಿಯಲ್ಲಿ ಮಾಡುವ ಕಾನೂನುಗಳನ್ನು ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾಗಿದೆ ಎಂಬ ಕಾರಣ ನೀಡಿ ಯಾವುದೇ ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ. ಸಂವಿಧಾನದ ಪರಿಹಾರದ ಹಕ್ಕು ಎಂದರೆ ಯಾವುದು? ನಿಮ್ಮ ಆಪ್ಷನ್ಸ್: ಎ ವಿಧಿ 14, ಬಿ ವಿಧಿ 19, ಸಿ ವಿಧಿ 21, ಡಿ ವಿಧಿ 32. ಸರಿಯಾದ ಉತ್ತರ ಆಪ್ಷನ್ ಡಿ ವಿಧಿ 32. ಈ ಹಕ್ಕು ಇಲ್ಲದಿದ್ದರೆ ಉಳಿದ ಮೂಲಭೂತ ಹಕ್ಕುಗಳಿಗೆ ಯಾವುದೇ ಅರ್ಥವಿರುವುದಿಲ್ಲ. ಇವತ್ತಿನ ನಿಮ್ಮ ಸವಾಲಿನ ಪ್ರಶ್ನೆ: ಬಂದಿ ಪ್ರತ್ಯಕ್ಷೀಕರಣ ಎಂದರೆ ಏನು? ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ. ನಿಮ್ಮ ಸ್ಕೋರ್ ಎಷ್ಟು ಅಂತ ತಿಳಿಸುವುದನ್ನು ಮರೆಯಬೇಡಿ. ನಿಮಗೆ GK ನಾಲೆಜ್ ಇನ್ನೂ ಹೆಚ್ಚಿಸಿಕೊಳ್ಳಬೇಕು ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿರುವ ಲಿಂಕ್ ಚೆಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.